ಹೆಲೋ ಫ್ರೆಂಡ್ಸ್, ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ATM ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಎಂಬುದರ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಇದೆ. ಡೆಬಿಟ್ ಕಾರ್ಡ್ ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣವಿದೆಯೋ ಅಷ್ಟನ್ನು ಮಾತ್ರ ವಿತ್ಡ್ರಾ ಮಾಡ್ಬೋದು. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಅಂದರೆ ಬ್ಯಾಂಕ್ನವರು ಮೊದಲೇ ನಿಮಗೆ ಇಂತಿಷ್ಟು ಅಂತ ಲೋನ್ ಕೊಡ್ತಾರೆ. ಸೊ ಆ ಅಮೌಂಟನ್ನು ನೀವು ಯಾವುದಾದರೂ ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಪೇಮೆಂಟ್ ಮಾಡುವುದಕ್ಕೆ ಕ್ರೆಡಿಟ್ ಕಾರ್ಡನ್ನು ಬಳಸಬಹುದು. ಇದೇ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಹಿಂದೆ ಒಂದು ಬ್ಲಾಕ್ ಕಲರ್ ಸ್ಟ್ರಿಪ್ ಲೈನ್ ಇರುತ್ತೆ. ಇದು ಏನಕ್ಕೆ ಅಂತ ಗೊತ್ತಾ? ಅದೇ ರೀತಿ ಇತ್ತೀಚೆಗೆ ಬಂದಂತಹ ಮಾಸ್ಟರ್ ಡೆಬಿಟ್ ಕಾರ್ಡ್, ವೀಸಾ ಕಾರ್ಡ್ ಮತ್ತು ಯಾವುದೇ ATM ಕ್ರೆಡಿಟ್ ಕಾರ್ಡ್ಗಳಲ್ಲಿ ಅಥವಾ ಡೆಬಿಟ್ ಕಾರ್ಡ್ಗಳಲ್ಲಿ ಬ್ಯಾಕ್ ಸೈಡ್ನಲ್ಲಿ ಈ ರೀತಿ ಬ್ಲಾಕ್ ಕಲರ್ ಸ್ಟ್ರಿಪ್ ಲೈನ್ ಜೊತೆಗೆ ಫ್ರಂಟ್ ಸೈಡಲ್ಲಿ ಒಂದು ಚಿಕ್ಕದಾದ ಚಿಪ್ ಅನ್ನು ನೀವು ನೋಡ್ಬೋದು. ಸೊ ಹಾಗಾದರೆ ಈ ಚಿಪ್ ಮತ್ತು ಈ ಬ್ಲಾಕ್ ಕಲರ್ ಸ್ಟ್ರಿಪ್ ಲೈನನ್ನು ಯಾವ ಕಾರಣಕ್ಕೆ ಕೊಟ್ಟಿರ್ತಾರೆ, ಅದರ ಪ್ರಯೋಜನ ಏನಿರ್ಬೋದು ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಸೊ ಇಂದು ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ATM ಕಾರ್ಡ್ನ ಹಿಂದೆ ಇರುವ ಈ ಬ್ಲಾಕ್ ಸ್ಟ್ರಿಪ್ ಕಲರ್ ಲೈನ್, ಇದರಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಾರೆ. ಅಂದರೆ ಈ ಬ್ಲಾಕ್ ಲೈನ್ನಲ್ಲಿ ನಿಮ್ಮ ಅಕೌಂಟ್ನ ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಹಾಗಾದರೆ ನೀವು ಯೋಚನೆ ಮಾಡ್ಬೋದು, ಈ ಬ್ಲಾಕ್ ಲೈನ್ನಲ್ಲಿ ಹೇಗೆ ಅಕೌಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತಾರೆ ಅಂತ. ಇದಕ್ಕೆ ಮೊದಲು ನೀವು ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋಗಬೇಕು. ಹೌದು, ಮೊದಲೆಲ್ಲ ನಾವು ಹಾಡುಗಳನ್ನು ಕೇಳುವುದಕ್ಕೆ ಟೇಪ್ ರೆಕಾರ್ಡರ್ನ ಯೂಸ್ ಮಾಡ್ತಿದ್ವಿ. ಆಗ ರೀಲ್ ಕ್ಯಾಸೆಟ್ಗಳು ಬರ್ತಾ ಇದ್ವು. ಇಂತಹ ರೀಲ್ಗಳಲ್ಲಿ ಹಾಡುಗಳನ್ನು ಸ್ಟೋರ್ ಮಾಡಲಾಗುತ್ತಿತ್ತು. ಅಂದರೆ ಸಾಂಗ್ಸ್ಗಳಲ್ಲಿರುವ ಡೇಟಾಗಳನ್ನು ಈ ಟೇಪ್ನಲ್ಲಿ ಸ್ಟೋರ್ ಮಾಡಲಾಗುತ್ತಿತ್ತು. ಇದೇ ಸೇಮ್ ಟೆಕ್ನಾಲಜಿಯನ್ನು ಈಗಿನ ATM ಕಾರ್ಡ್ನಲ್ಲಿ ಈ ಬ್ಲಾಕ್ ಲೈನ್ ಮುಖಾಂತರ ನಿಮ್ಮ ಅಕೌಂಟ್ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಲಾಗಿರುತ್ತೆ. ಅಂದರೆ ಈ ಬ್ಲಾಕ್ ಸ್ಟ್ರಿಪ್ ಲೈನ್ನಲ್ಲಿ ನಿಮ್ಮ ಹೆಸರು, ಅಕೌಂಟ್ ನಂಬರ್, ಕಾರ್ಡ್ ಎಕ್ಸ್ಪೈರಿ ಡೇಟ್ ಎಲ್ಲ ಇನ್ಫಾರ್ಮೇಷನ್ಗಳು ಸ್ಟೋರ್ ಆಗಿರುತ್ತೆ. ನೀವು ಯಾವುದಾದರೂ ಶಾಪಿಂಗ್ ಮಾಲ್ನಲ್ಲಿ ಯಾವುದಾದರೂ ವಸ್ತುವನ್ನು ಖರೀದಿಸಿದಾಗ ಅಲ್ಲಿ ಪೇಮೆಂಟ್ಗಾಗಿ ಕಾರ್ಡ್ ಸ್ವೈಪ್ ಮಾಡಿದಾಗ ಅಥವಾ ATMನಲ್ಲಿ ಕಾರ್ಡನ್ನು ಸ್ವೈಪ್ ಮಾಡಿದಾಗ ಈ ಬ್ಲಾಕ್ ಲೈನ್ ಮುಖಾಂತರ ನಿಮ್ಮ ಅಕೌಂಟ್ನ ಎಲ್ಲ ಮಾಹಿತಿ ಫೆಚ್ ಆಗುತ್ತೆ ಅಥವಾ ರೀಡ್ ಆಗುತ್ತೆ. ಅದೇ ರೀತಿ ಆ ಟ್ರಾನ್ಸಾಕ್ಷನ್ ಕೂಡ ಸಕ್ಸಸ್ ಆಗುತ್ತೆ. ಆದರೆ ಇತ್ತೀಚೆಗೆ ಈ ಬ್ಲಾಕ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಲೈನ್ ಅಷ್ಟೊಂದು ಸೇಫ್ ಇಲ್ಲ ಎಂಬುದು ಬ್ಯಾಂಕುಗಳಿಗೆ ಗೊತ್ತಾಗಿದೆ. ಯಾಕಂದರೆ ಹ್ಯಾಕರ್ಸ್ಗಳು ಕೆಲವೊಂದು ಕ್ಲೋನಿಂಗ್ ಮಷಿನ್ ಮುಖಾಂತರ ಅಥವಾ ATMನಲ್ಲಿ ಅವರೇ ಒಂದು ಕ್ಲೋನಿಂಗನ್ನು ಅಳವಡಿಸಿ ನಿಮ್ಮ ಅಕೌಂಟ್ ಮಾಹಿತಿಯನ್ನು ಕದಿಯುವ ಸಾಧ್ಯತೆ ಜಾಸ್ತಿ ಇದೆ ಹಾಗೂ ಬಹಳಷ್ಟು ಉದಾಹರಣೆಗಳು ಈಗಾಗಲೇ ನಡೆದಿದೆ. ಆದ್ದರಿಂದ ಇಂತಹ ಫ್ರಾಡ್ಗಳನ್ನು ನಿಲ್ಲಿಸುವುದಕ್ಕಾಗಿ ಹೊಸ ಟೆಕ್ನಾಲಜಿಯೊಂದನ್ನು ಕಂಡುಹಿಡಿಯಲಾಗಿದೆ. ಇದನ್ನು EMV ಚಿಪ್ ಟೆಕ್ನಾಲಜಿ ಎಂದು ಕರೆಯುತ್ತಾರೆ. ಈಗಾಗಲೇ ಡಿಸೆಂಬರ್ 31, 2018ಕ್ಕೆ EMV ಚಿಪ್ ಇಲ್ಲದೇ ಇರುವಂತಹ ATM ಕಾರ್ಡ್ಸ್ಗಳನ್ನು ಅಮಾನತು ಮಾಡಲಾಗುವುದು ಎಂದು ಬ್ಯಾಂಕ್ಗಳು ಆದೇಶ ನೀಡಿದ್ದವು. ಈಗಾಗಲೇ ಹೊಸದಾಗಿ ನೀಡುತ್ತಿರುವ ಎಲ್ಲ ATM ಕಾರ್ಡ್, ಮಾಸ್ಟರ್ ಕಾರ್ಡ್ ಮತ್ತು ವೀಸಾ ಕಾರ್ಡ್ಗಳಲ್ಲಿ ಈ EMV ಚಿಪ್ ಇರೋದನ್ನು ನೀವು ನೋಡ್ಬೋದು. ಹಾಗಾದರೆ EMV ಚಿಪ್ ಅಂದರೆ ಏನು, ಇದರಿಂದ ಉಪಯೋಗಗಳು ಏನು ಎಂಬುದನ್ನು ಹೇಳ್ತೀನಿ ಕೇಳಿ. ಮೊದಲಿಗೆ ಈ EMV ಚಿಪ್ ಅನ್ನು 3 ಕಂಪನಿಗಳು ಒಟ್ಟಾಗಿ ಸೇರಿ ಕಂಡುಹಿಡಿದಿವೆ. ಅವುಗಳೆಂದರೆ ಯುರೋಪೇ, ಮಾಸ್ಟರ್ ಕಾರ್ಡ್ ಮತ್ತು ವೀಸಾ. ಸೊ ಇಲ್ಲಿ EMV ಅಂದರೆ ಯುರೋಪೇ, ಮಾಸ್ಟರ್ ಕಾರ್ಡ್ ಆ್ಯಂಡ್ ವೀಸಾ ಅಂತಾನೆ ಅರ್ಥ. ಸೊ ಈಗ ಬರ್ತಾ ಇರುವಂಥ ಎಲ್ಲ ಹೊಸ ಕಾರ್ಡ್ಗಳಲ್ಲಿ ನೀವು ಬ್ಯಾಕ್ ಸೈಡ್ನಲ್ಲಿ ಈ ರೀತಿಯ ಬ್ಲ್ಯಾಕ್ ಕಲರ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಲೈನ್ ಜೊತೆಗೆ ಫ್ರಂಟ್ ಸೈಡ್ನಲ್ಲಿ ಈ ರೀತಿಯ EMV ಚಿಪ್ಗಳನ್ನು ನೋಡ್ಬೋದು. ಹಾಗಾದರೆ ಈ ಚಿಪ್ನ ಕೆಲಸ ಏನು ಹೇಳ್ತೀನಿ ಕೇಳಿ. ನೀವು ಈಗ ಯಾವುದಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡುವಾಗ ನಿಮ್ಮ ಕಾರ್ಡನ್ನು ಸ್ವೈಪ್ ಅಥವಾ ಇನ್ಸರ್ಟ್ ಮಾಡಿದಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಈ ಚಿಪ್ನ ಮುಖಾಂತರ ಒಂದು ಹೊಸ ಟ್ರಾನ್ಸಾಕ್ಷನ್ ಕೋಡ್ ಜನರೇಟ್ ಆಗುತ್ತೆ. ಈ ಕೋಡ್ ಎನ್ಕ್ರಿಪ್ಟೆಡ್ ಕೋಡ್ ಆಗಿರುತ್ತೆ. ಅಂದರೆ ಪ್ರತಿ ಟ್ರಾನ್ಸಾಕ್ಷನ್ಗೂ ಹೊಸ ಕೋಡ್ ಜನರೇಟ್ ಆಗುತ್ತೆ. ಇದರಿಂದ ಯಾವುದೇ ಹ್ಯಾಕರ್ಸ್ಗಳು ನಿಮ್ಮ ಅಕೌಂಟ್ ಇನ್ಫಾರ್ಮೇಷನ್ನ ಕ್ಲೋನ್ ಮಷಿನ್ ಮುಖಾಂತರ ಹ್ಯಾಕ್ ಮಾಡಿದರೂ ಕೂಡ ಅವರಿಂದ ನಿಮ್ಮ ಅಕೌಂಟ್ನಲ್ಲಿ ಇರುವ ಹಣವನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಈ EMV ಚಿಪ್ ಪ್ರತಿ ಟ್ರಾನ್ಸಾಕ್ಷನ್ಗೂ ಬೇರೆ ಬೇರೆ ಹೊಸ ಯುನಿಕ್ ಕೋಡನ್ನು ಜನರೇಟ್ ಮಾಡುತ್ತೆ. ಫೈನಲಿ ಆ ಕೋಡ್ ಮುಖಾಂತರ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ. ಸೊ ಎಲ್ಲಿಯವರೆಗೂ ATM ಕಾರ್ಡ್ ನಿಮ್ಮ ಬಳಿ ಸೇಫ್ ಆಗಿರುತ್ತೋ ಅಲ್ಲಿಯವರೆಗೂ ನಿಮ್ಮ ಎಲ್ಲ ಅಕೌಂಟ್ ಇನ್ಫಾರ್ಮೇಷನ್ ಮತ್ತು ಅಮೌಂಟ್ಗಳು ಕೂಡ ಸೇಫ್ ಆಗಿರುತ್ತೆ. ಸೊ ಈ EMV ಚಿಪ್ ಟೆಕ್ನಾಲಜಿಯಿಂದ ಭಾಳಷ್ಟು ಫ್ರಾಡ್ಸ್ಗಳು ಕಡಿಮೆ ಆಗುತ್ತೆ ಅಂತಾನೆ ನಿರೀಕ್ಷೆ ಮಾಡಲಾಗಿದೆ.
ಸೊ ಈಗ ನಿಮಗೆ ಈ ATM ಕಾರ್ಡ್ಗಳಲ್ಲಿ, ಮಾಸ್ಟರ್ ಕಾರ್ಡ್ಗಳಲ್ಲಿ ಮತ್ತು ವೀಸಾ ಕಾರ್ಡ್ಗಳಲ್ಲಿ ಈ ಬ್ಲಾಕ್ ಕಲರ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಲೈನ್ ಮತ್ತು ಈ EME ಚಿಪ್ ಏಕೆ ಇದೆ ಅನ್ನೋ ಡೌಟ್ ಕ್ಲಿಯರ್ ಆಗಿದೆ ಅಂತಾನೆ ಭಾವಿಸುತ್ತೇನೆ. ಓಕೆ ಫ್ರೆಂಡ್ಸ್, ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.